9th ಸ್ಟ್ಯಾಂಡರ್ಡ್ ಹಾಕ್ಸಿದ್ದು, ಅದು ಸೂಜಿಲಿ. 50 ವರ್ಷದಿಂದ 50 ವರ್ಷ. ಅದು ನಂಗೆ ಇದುವರೆಗೂ ಡೌಟು ಗೈಸ್, ಅದು ಬ್ಲ್ಯಾಕ್ ಕಲರ ಗ್ರೀನ್ ಕಲರ ಅಂತ. ಟೆಕ್ಸ್ಲಾ ಇಲ್ಲ ಅಂದರೆ ಇದ್ರ ಮೇಲೆ ಮತ್ತೆ ಗೈಸ್ ಇವು ಫೇಮಸ್ ಇದಕ್ಕೇನೆ. ಇದನ್ನ ನೀರು ನಿಮ್ಮ ಕಣ್ಣಲ್ಲಿ ಏನಿದೆ ಅದು ಹಾಕ್ತೀನಿ ನಾನು. ಚೆನ್ನಾಗುತ್ತೆ. ಇದಕ್ಕೆ ಬಾಳೆ ಅಂಟಬಾರ್ದು ಅಂತ ಅಂದ್ಬಿಟ್ಟು ಬಾಳೆ ಎಲೆ ಹಾಕ್ಕೊಡ್ತಾರೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ವ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ರೋಡಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಬ್ರೇಕ್ಫಾಸ್ಟ್ ಯೂಸಲಿ ಮಾಡ್ತಾ ಇರಲಿಲ್ಲ, ಇಲ್ಲ ಆಚೆ ತಿಂತಾ ಇರ್ತೀನಿ. ನಮ್ಮ ಪಪ್ಪ ಬಂದಿರಲ್ಲ, ಸೊ ಅದಕ್ಕೆ ಅವರು ಅಲ್ಲಿಗೆ ಹೋದ್ಮೇಲೆ ಈ ಥರದ್ದೆಲ್ಲ ತಿನ್ನೋಕ್ಕಾಗಲ್ಲ ಇಲ್ಲಿ ಫುಡ್ಡು. ಸೊ ಅದಕ್ಕೆ ಇಲ್ಲೇ ನಾವು ಜೊತೆಗೆ ಸೇರಿಕೊಂಡು ತಿಂತೀವಿ, ಇಲ್ಲಾಂದರೆ ಮನೇಲೇ ಊಟ ಮಾಡೋದು. ಬ್ರಾಹ್ಮಿನ್ಸ್ ತಟ್ಟೆಯಲ್ಲಿ ತಿನ್ನಬೇಕು ಅಂತ ಅನಿಸ್ತು, ಸೊ ಅದಕ್ಕೆ ಇವಾಗ ಬ್ರಾಹ್ಮಿನ್ಸ್ ತಟ್ಟೆಯಲ್ಲಿ ಹತ್ರ ಹೋಗ್ತಾಯಿನಿ. ಸೊ ಅಲ್ಲಿ ಹೋಗಿ ತೊಗೊಳ್ಳೋಣ, ನೋಡೋಣ ಏನೇನು ಸಿಗುತ್ತೆ. ಇಡ್ಲಿ, ಶಾವಿಗೆ ಬಾತು, ಪೊಂಗಲ್ಲು, ಪುಳಿಯೋಗರೆ, ಬಿಸಿಬೇಳೆ ಬಾತು ಖಾಲಿ ಆಗಿದೆ ಅಂತಂದರು. ಬ್ಯಾಂಗೆಟ್. ಇದಕ್ಕೆ ಬಾಳೆ ಅಂಟಬಾರ್ದು ಅಂತ ಅಂದ್ಬಿಟ್ಟು ಬಾಳೆ ಎಲೆ ಹಾಕ್ಕೊಡ್ತಾರೆ. ನಿಮ್ಗೆ ಗೊತ್ತಿರೋಂಗೆ ಬ್ರಾಹ್ಮಿನ್ಸ್ ತಟ್ಟೆಯಲ್ಲಿ ತಿಂದಿರ ಅಂತ ಅನ್ಕೋತೀನಿ. 2 ಟೈಪ್ಸ್ ಆಫ್ ಚಟ್ನೀಸ್ ಇರುತ್ತೆ, ಚೆನ್ನಾಗಿರುತ್ತೆ. ಇಡ್ಲಿ, 2 ಪುಳಿಯೋಗರೆ, 1 ಶಾವಿಗೆ ಮತ್ತು 1 ಪೊಂಗಲ್, 1 ವಡ. ಎಷ್ಟಾಯಿತು? ಇದು 682 ಆಗಿದೆ. ಆ್ಯಕ್ಚುಲಿ ಆಚೆ ತಿನ್ನಬಾರ್ದು, ನಾನು ತುಂಬ ಆಚೆ ತಿಂತಾಯಿದ್ದೀನಿ. ಆಚೆ ಫುಡ್ಡು ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಗೊತ್ತು ನನಗೆ. ತುಂಬ ಜನ ಹೇಳಿದ್ರು ತುಂಬ ಆಚೆ ತಿಂತಾಯಿದ್ದೀರಾ ನೀವು ಅಂತ ಅಂದ್ಬಿಟ್ಟು. ಏನೋ ನನಗೆ ಆಚೆ ತಿನ್ನೋದು ಸಖತ್ ಇಷ್ಟ, ಬಟ್ ಕಂಟ್ರೋಲ್ ಮಾಡಬೇಕು. ಮನೇಲೇ ಮಾಡ್ಕೊತೀನಿ, ಟ್ರೈ ಮಾಡ್ತೀನಿ, ಬಟ್ಲಿಂದ ಮನೇಲೇ ಮಾಡ್ಕೊಂಡು ತಿಂತೀನಿ. ಇವಾಗ ಅವರು ಅಲ್ಲಿ ಈ ಫುಡ್ಡೆಲ್ಲ ತಿನ್ನೋಕ್ಕಾಗಲ್ಲ ಅಲ್ವಾ, ಸೊ ಅದಕ್ಕೆ ಇಲ್ಲಿಗೆ ಬಂದಾಗ ಟೇಸ್ಟ್ ಮಾಡ್ತಾರೆ, ಬಟ್ ಅಲ್ಲಿ ಹೋದಾಗ ಕಂಪ್ಲೀಟ್ ಡಯಟ್ ಮಾಡ್ತಾರೆ ಅವರು. ಸೊ ಹಂಗೇ ನಾನು ಅಷ್ಟೇ ಇಲ್ಲಿ ಜಿಮ್ಮು ನಾನು ತಿಂತೀನಿ ಚೆನ್ನಾಗಿ, ಬಟ್ ಕಮ್ಮಿ ತಿಂತೀನಿ. ನೋಡೋಣ ಇನ್ನೂ ಆಚೆ ತಿನ್ನೋದು ಕಮ್ಮಿ ಮಾಡಿ ಮನೇಲೇ ಮಾಡಿಕೊಂಡು ಡಿಫ್ರೆಂಟಾಗಿ ನಿಮಗೆ ತೋರಿಸಿ. ಸೊ ಬನ್ನಿ ಇವಾಗ ಇದೇನಾದ್ರು ತೊಗೊಳೋಣ. ಎಲ್ಲ ಪ್ಯಾಕ್ ಆಗಿದೆ ಅಲ್ಲ ಎಲ್ಲ. ಇವಾಗ ಜಸ್ಟ್ MG ರೋಡಿಗೆ ಬಂದೆ. ಯಾಕೆ ಅಂತಂದರೆ ನಮ್ಮ ಪಪ್ಪ ಕೈಯಲ್ಲಿ ಒಂದು ಟ್ಯಾಟೂ ಹಾಕ್ಸಿದ್ದೀವಿ, ಕಾಣಿಪಾಕಂ ವಿನಾಯಕ ಅದು. ಸೊ ಅದು ಸಕ್ಕತ್ತಾಗಿದೆ, ಬಟ್ ಅದನ್ನ ಫಿನಿಶ್ ಮಾಡಿರಲಿಲ್ಲ. ಸೊ ಅದನ್ನ ಫಿನಿಶ್ ಮಾಡ್ಕೊಳ್ಳೋಣ ಅಂತ ಬಂದಿರೋದು ವಾಪಸ್ಸು. MG ರೋಡಿಗೆ ಬಂದ್ವಿ, ಅದು ಹೇಳಿದ್ನಲ್ಲ ಹಾಗೆ. ಸೊ ಹೊಟ್ಟೆ ಹಸಿತಾಯಿತ್ತು ಲೈಟಾಗಿ. ಪಾನಿಪುರಿ, ಮಸಾಲೆ ಪುರಿ ತಿನ್ಕೊಳ್ಳೋಣ. ನಾನು ಒಂದು ಪಾವ್ ಭಾಜಿ ತೊಗೊಂಡಿದ್ದೀನಿ, ನೋಡೋಣ. I'll taste it and I'll let you know. ತಿನ್ಬಿಡೋರು ಖಾಲಿ ಮಾಡ್ಬಿಡೋರು. ನಂದು ಇವಾಗ ಬಂತು ವಯಸ್ಸು. ಟ್ವಿಸ್ಟಾಟೋ. ಹಾಗೆ ಜಸ್ಟ್ ಟ್ಯಾಟೂ ಸ್ಟುಡಿಯೋ ಒಳಗಡೆ ಬಂದ್ವಿ. ಸೊ ದಿಸ್ ಇಸ್ ಅ ನ್ಯೂ ಬ್ರೋ. ಹಾಯ್. ಯುವರ್ ನೇಮ್? ನಿಕ್ಕಿ. ಹಾಯ್. ಸೊ ಲಾಸ್ಟ್ ಟೈಮ್ ಬಂದಾಗ ಇವರು ಇರಲಿಲ್ಲ, ಇವರು ಇವತ್ತೇ ಹೊಸದಾಗಿ ನೋಡ್ತಾ ಇರೋದು. ಆ್ಯಂಡ್ ಅದೇನು ಇನ್ಕಂಪ್ಲೀಟ್ ಆಗಿದೆ ಟ್ಯಾಟೂನು, ಸೊ ಅದನ್ನು ಫಿನಿಶ್ ಮಾಡ್ತಾರೆ. ಇನ್ನು ಇವರೆಲ್ಲ ಅವನು ಟ್ಯಾಟೂ ಹಾಕ್ಸ್ಬೇಕಂತೆ. ಇವನೊಂದು ಏನು, ಇದ್ರ ಕೆಳಗಡೆ ಒಂದು ಮೌಸು, ಇವನು ಅದ್ರ ಕೆಳಗಡೆ ಒಂದು ಮೌಸು. ಮೌಸ್ ದೇವರಾ? ಏನೇನು ಟ್ಯಾಟೂ ಹಾಕ್ಸ್ತಾರೆ, ಹೆಂಗೆ ಹಾಕ್ಸ್ತಾರೆ ತೋರಿಸ್ತೀನಿ. ಮನೆ ಇದಾದ್ಮೇಲೆ ಎಲ್ಲಿಗೆ ಹೋಗ್ತೀನಿ ಅದನ್ನು ತೋರಿಸ್ತೀನಿ. ನಿತೇಶ್, ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಟ್ಯಾಟೂ ಸೂತ್ರ. ಥ್ಯಾಂಕ್ ಯು. ಸೊ ಅದೇ ಪಪ್ಪದು ಕಂಪ್ಲೀಟ್ ಮಾಡಿ ಇವಕ್ಕೆ ಮೌಸ್ದು ಈ ಸಣ್ಣ ಮೌಸ್ ಇಲ್ಲಿ ಈ ಗಣೇಶ ಆದ ಕೆಳಗಡೆ ಕೆಳಗಡೆ ಮಾಡೋದು. ಹಾಂ, ಸಣ್ಣದಾಗಿ ಆಮೇಲೆ ಅವನಿಗೊಂದು ಶೇಡಿಂಗ್. ಸೊ ಇಲ್ಲಿ ಮುಗಿಸ್ಕೊಂಡು ಐ ಮೀನ್ ಆಬ್ವಿಯಸ್ಲಿ ಇಲ್ಲಿ ಶೋ ಯು ಹೆಂಗೆ ಟ್ಯಾಟೂ ಹೆಂಗೆ ಹಾಕ್ತಾರೆ ಏನು ಎತ್ತ ಅಂತ ಅಂದ್ಬಿಟ್ಟು. ಬಟ್ ಇದಾದಮೇಲೆ ವಿಲ್ ಗೋ ಔಟ್. ಹಾಂ, ಕನ್ಫರ್ಮ್ ಇದೆ ಒಳಗಡೆ. ಸೊ ಫಸ್ಟ್ ಅದನ್ನು ಇದು ಮಾಡ್ಕೊತಿದ್ದಾರೆ, ಏನೋ ಮಾರ್ಕ್. ಬಿಕಾಸ್ ಔಟ್ಲೈನ್ ಎಲ್ಲ ಇದ್ರೆ ನೀಟಾಗಿ ಗೊತ್ತಾಗುತ್ತೆ ಅದು ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಬಿಕಾಸ್ ಫುಲ್ಲು ಡಾರ್ಕ್ ಇದೆ, ಗೊತ್ತೇ ಆಗಲ್ಲ, ಕಂಪ್ಲೀಟ್ ಬ್ಲ್ಯಾಕ್ ಇದೆ.
ಇದು ಅದು ಮಾರ್ಕ್ ಮಾಡ್ಕೊಂಡಿದ್ದಾರೆ ವೈಟ್ ಕಲರ್ ಗ್ಯಾಪ್ ಇರೋದನ್ನೆಲ್ಲ ಈ ಥರ ಬ್ಲ್ಯಾಕ್ ಪೆನ್ನಲ್ಲಿ ಹೆಂಗಿದೆ ಟ್ಯಾಟೂನೇ ಸಣ್ಣದಾಗಿದೆ ಚೆನ್ನಾಗುತ್ತೆ ಸರಿ ಸರಿ ಏನು ಟ್ಯಾಟೂ ಹಾಕ್ಲಿ ನಿಮಗೆ ಏನು ಟ್ಯಾಟೂ ಹಾಕ್ಲಿ ಹೇಳಿ ನಿಮ್ಮ ಕಣ್ಣಲ್ಲಿ ಏನಿದೆ ಅದು ಹಾಕ್ತೀನಿ ನಾನು ಓಕೆನಾ ಎಲ್ಲ ಹಾಕ್ಲಿ ಸರ್ ಎಲ್ಲ ಹಾಕ್ಲಿ ತೋರಿಸಿ ತೋರಿಸಿ ಸೆಟ್ ಆಗುತ್ತೆ ಫಸ್ಟ್ ನೋಡ್ತೀನಿ ತೋರಿಸ್ರಿ ಇದರದ್ದೇ ಡಿಟೇಲಿಂಗ್ ಆಗಿ ಆ ವೈಟ್ ಕಲರ್ನ ಐ ಮೀನ್ ಎಲ್ಲ ಕಡೆಗೂ ಇದು ಮಾಡ್ತಿದ್ದಾರೆ ಬಿಕಾಸ್ ಅದು ಎತ್ತು ಕಾಣಲಿ ಅಂತ ಅಂದ್ಬಿಟ್ಟು ಡೀಟೇಲಿಂಗ್ ಮುಖ್ಯ ಸೊ ಒಂದು ಟ್ಯಾಟುಗೆ ಒಂದು ಅದು ಎತ್ತು ಕಾಣೋಕ್ಕೆ ಇನ್ನೊಂದ್ಸರಿ ಔಟ್ಲೈನ್ ಮಾಡ್ತಿದ್ದಾರೆ ಲೈಕ್ ಡಾರ್ಕ್ ಆಗಿ ಕಾಣಲಿ ಅಂತ ಮತ್ತೆ ಶೇಡು ಟಚ್ ಅಪ್ ಸೊ ಯೂಶಲಿ ಟ್ಯಾಟೂ ಆದಮೇಲೆ ಈ ಥರ ಫೋಮಲ್ಲಿ ಹಾಕಿ ತೊಳಿತಾರೆ ಬಿಕಾಸ್ ಫೈನಲ್ ಔಟ್ಲೈನ್ ಗೊತ್ತಾಗಲಿ ಔಟ್ಪುಟ್ ಗೊತ್ತಾಗಲಿ ಅಂತ ಸಾರಿ ಫೈನಲ್ ಔಟ್ಪುಟ್ ಗೊತ್ತಾಗಲಿ ಅಂತ ಇಟ್ ಲುಕ್ಸ್ ನೈಸ್ ಅದು ನಂಗೆ ಇದುವರೆಗೂ ಡೌಟು ಗೈಸ್ ಅದು ಬ್ಲ್ಯಾಕ್ ಕಲರಾ ಗ್ರೀನ್ ಕಲರಾ ಅಂತ ಒಂದೊಂದ್ಸಲಿ ಒಂದೊಂದು ಥರ ಕಾಣುತ್ತೆ ಸೊ ಹೆಂಗಿದೆ ಟ್ಯಾಟು ಏನು ಫಿನಿಶ್ ಮಾಡಿಲ್ಲ ಇನ್ನು ಗಣೇಶ ಟ್ಯಾಟು ಕೆಳಗಡೆ ಒಂದು ಎಲಿ ಹಾಕ್ಸ್ಬೇಕು ಸಣ್ಣದು ಸಗದ ಕ್ಯೂಟ್ ಆಗಿದೆ ಅದು ನೈಸ್ ಅಲ್ಲೇ ಕರೆಕ್ಟ್ ಆಗಿದೆ ಓ ಸೂಪರ್ ಆಗಿದೆ ಓಕೆ ಚೆನ್ನಾಗಾಯ್ತು ನಿಮಗೂ ಅಷ್ಟೇ ಸಾಕಾಗಿಲ್ಲ ಅದು ಲೈಕ್ ಸೇಮ್ ಸೈಜ್ ಅವ್ರಿಗೂ ಇದೇ ಸೈಜ್ ಬೇಕು ಹಾಂ ಗೈಸ್ ಇವ್ರು ಅಷ್ಟು ಜನ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ ನನ್ನ ಬಿಟ್ಟು ನನ್ನ ಟ್ಯಾಟೂ ಎಲ್ಲ ಹಾಕ್ಸ್ಕೊಂಡು ನಮ್ಮ ಗುಡ್ ಬಾಯ್ ತೋರಿಸು ನಿಂತಿರ್ಬೇಕದು ಹಾಂ ನಿಂತಿದೆ ಬಾಸ್ನೇ ಹೇಳ್ತಾರದು ಗೈಸ್ 2015 ಅಂದರೆ 2015 ಅಲ್ಲಿ ಒಂದು ನಾರ್ಮಲ್ ಆಗಿ ಗಣೇಶ ಟ್ಯಾಟೂ ಹಾಕ್ಸಿದ್ದು ಅದ್ರ ಮೇಲ್ಗಡೆ ಇದನ್ನ ಕವರಪ್ ಮಾಡಿಸಿದ್ದು ಬಟ್ ಇದೇ ಗಣಪತಿನೇ ಕವರಪ್ ಮಾಡಿಸಿದ್ದು ಬಟ್ ಬಾಸ್ ಪಕ್ಕದಲ್ಲಿ ಇಲಿ ಇರಲಿಲ್ಲ ಸೊ 10 ವರ್ಷ ಆದಮೇಲೆ ಪಕ್ಕದಲ್ಲಿ ಇಲಿ ಬಂದಿದ್ದಾರೆ ಚೆನ್ನಾಗಿದೆ ನೈಸ್ ಲುಕ್ಕ ಕಾಣುತ್ತದೆ ಡನ್ ವಿತ್ ದ ಟ್ಯಾಟೂ ಓಕೆ ಆಕಾಶು ಆಲ್ರೆಡಿ ರೆಡಿಯಾಗಿಯಾನೆ ಸೇಮ್ ಒನ್ ಲೈಕ್ ಇವರೆಲ್ಲ ಹೆಂಗೆ ಹಾಕ್ತಾರೋ ಇಲ್ಲಿ ಅದೇ ಥರ ಇಲ್ಲಿ ಗಣೇಶ ಇದ್ದಾಗ ಅದ್ರ ಜೊತೆ ಇರಲೇಬೇಕು ಇದೊಂದು ರಿಯಲ್ ಟ್ಯಾಟೂ ಅಂತೆ ಇದು ಏನು ಸ್ಕಾರ್ಫ್ ಏನು ಮಾರ್ಕ್ ಇದು ಸ್ಟ್ರೆಚ್ ಮಾರ್ಕ್ ಇಲ್ಲೊಂದು ನಡೀತದೆ ವರ್ಕು ನೈಸ್ ಒನ್ ಚೆನ್ನಾಗಿ ಕಾಣ್ತದೆ ಇಲ್ಲಿ ಹಾಕ್ಸ್ಕೊಂಡ ಕೊನೆಗೂ ನನ್ನ ಕೈಯಲ್ಲೂ ಇದೆ ಟ್ಯಾಟು ನಾನು ರಿಮೂವ್ ಮಾಡಿಸ್ತೀನಿ ಅಂತ ಅಂದೆ ಸೊ ಅದಕ್ಕೆ ಇವರು ಬೇಡ ರಿಮೂವ್ ಮಾಡಿಸಿದ್ರೆ ಅದ್ರ ಮೇಲೆನೆ ಇನ್ನೊಂದ್ಸರಿ ಲಿಂಕ್ಸ್ ಕೊಟ್ಬಿಟ್ಟೆ ಇನ್ನೂ ಚೆನ್ನಾಗಿರುತ್ತೆ ಅಂತ ರಿಮೂವಲ್ ಇಸ್ ನಾಟ್ ಅ ರೈಟ್ ಆಪ್ಷನ್ ರಿಮೂವಲ್ ಇಸ್ ಗೋನ್ ಬಿ 10 sessions and 7 sessions and it's going to give you a scar mark and then instead of that I would suggest you to get a touch up and give the wings on the Batman symbol to give it a good look on a tattoo. Yeah, sure. Than a scar mark is better to have a good tattoo. ಸೊ ಅದಕ್ಕೆ ಇದನ್ನ ಮತ್ತೆ ಇವಾಗ ಇದನ್ನ ತಗ್ಸ್ಲಾ ಇಲ್ಲ ಅಂದ್ರೆ ಇದ್ರ ಮೇಲೆ ಮತ್ತೆ ಟ್ಯಾಟೂ ಹಾಕ್ಸ್ಲಾ ನೀವೇ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಏನಾದರೂ ಇದ್ರೆ ಖಂಡಿತ ಹಾಕ್ಸ್ತೇನೆ ಓಕೆ ಅವೆಲ್ಲ ಹಾಕ್ಸ್ಕೊಂತಾರ ಮಕ್ಕಳು
ಎರಡನೇ ಕ್ಲಾಸಲ್ಲಿ ಹಾಕ್ಸ್ಕೊಂಡು ಇದು ಯಾವ್ದ್ರಲ್ಲಿ ಹಾಕಿರೋದು ಅದು ಇದಂತ ಇಷ್ಟ ಅದು ಒರಿಜಿನಲ್ ಟ್ಯಾಟೂ ಅಲ್ಲ ಇದು ಇಟ್ಕೊಂಡು ಇದು ನಾನು 9th ಸ್ಟ್ಯಾಂಡರ್ಡ್ ಹಾಕ್ಸಿದ್ದು ಅದು ಸೂಜಿಲಿ ಟ್ಯಾಟೂ ಮೈ ಫಸ್ಟ್ ಟ್ಯಾಟೂ ದಿಸ್ ಈಸ್ ಮೈ ಫಸ್ಟ್ ಟ್ಯಾಟೂ ಇದನ್ನ ಹಾಕ್ಸ್ಕೊಂಡು ನೆಕ್ಸ್ಟ್ ಡೇ ಅಂದ್ರೆ ಅವತ್ತೇ ನೈಟು ಬಸ್ಸಲ್ಲಿ ಬಂದಿದ್ದೆ ಬೆಳಿಗ್ಗೆ ಬರೋಷ್ಟರಲ್ಲಿ ಜ್ವರ ಅದೇನೋ ಅಜ್ಜಿ ಹಾಕಿದ್ದು ಹಾಡು ಹೇಳ್ಕೊಂಡು 20 ರೂಪಾಯಿ ಅದನ್ನ ಕೊಡೋಕು ಮೇಲೆ ಕೆಳಗೆ ನೋಡ್ತಿದ್ದೆ ಓ 20 ರೂಪಾಯಿ ಅಂತ 10 ರೂಪಾಯಿ ಕೊಟ್ಟಿದ್ದೀನಿ ನಾನು 10 ರೂಪಾಯಿ ಟ್ಯಾಟೂ ಇದು ಪಾಪ ಓಕೆ ಸೊ ಸಿ ಯು ಬೈ ಥ್ಯಾಂಕ್ ಯು ವೆಲ್ಕಮ್ ಬಾಯ್ ಸೊ ಗೈಸ್ ಟ್ಯಾಟೂ ಆಯಿತು ಎಲ್ರಿಗೂ ಸೊ ವಿಲ್ ಗೋ ಬ್ಯಾಕ್ ಈಗ ದೇವಸ್ಥಾನ ಹತ್ರ ಹೋಗ್ಬೇಕು ಅಂತ ಅನ್ಸುತ್ತೆ ಮಲ್ಲೇಶ್ವರಂ ಸೊ ನಾನು ಆಕಾಶ್ ಇವಾಗ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕು ಸೊ ವಿಲ್ ಗೋ ದೇರ್ ಆ್ಯಂಡ್ ಪ್ಲೇ ಮಾಡ್ತಿದ್ದಾರೆ On mic too. Have you on stereo? Oh, like. They're playing a band, guys. Check. Band. ಸೊ ಇವಾಗ ಈಗೆಲ್ಲ ಕಮ್ಮಿ ಆಗ್ಬಿಟ್ಟಿದೆ ನಾನು ಕಾಲೇಜಲ್ಲಿದ್ದಾಗ ಬ್ಯಾಂಡ್ ಪ್ಲೇ ಮಾಡೋದು ನೋಡ್ತಾ ಇದ್ದೆ ಬಟ್ ಇವಾಗ ಎಲ್ಲೂ ನೋಡೇ ಇಲ್ಲ ಅದಾದಮೇಲೆ ಇವಾಗಲೇ ನೋಡ್ತಾ ಇರೋದು ನೋಡೋಲ್ಲ ಆಟೋ ಬರಲ್ಲ ಜಸ್ಟ್ ಶೀಟಲ್ಲಿ ಗೊತ್ತಲ್ಲ ಬಿಡೋದೇ ಇಲ್ಲ ಆಟೋನ ಬರೀ ಕ್ಯಾಬ್ಸು ಮತ್ತು ಇದು ಏನೋ ಕ್ಯಾಬು ಬೈಕು ಆ ಥರನೇ ಬಿಡೋದು ಸೊ ಇವಾಗ ನಾವೇ ಮೇಲೆ ಹೋಗ್ತಾ ಇದ್ದೀವಿ ಸಿಗ್ನಲ್ ಹತ್ರ ಸೊ ಅಲ್ಲಿ ಆಟೋ ಎಲ್ಲ ಬಿಡ್ತಾರೆ ಅಲ್ಲಿಗೆ ಹೋಗಿ ಆಟೋ ಹೊತ್ಕೊಂಡು ಮನೆ ಅವ್ರು ವೆಯ್ಟ್ ಮಾಡ್ತೀವಿ ಅಂತ ಫೋನ್ ಮಾಡಿದ್ರು ಇವಾಗ ಇಲ್ಲಿಂದ ಸೀದಾ ಮಲ್ಲೇಶ್ವರಂ ಹೋಗ್ಬೇಕು ಬನ್ನಿ ಹೋಗೋಣ ನೆಕ್ಸ್ಟು ಎಲ್ಲಿ ಹೋಗ್ತೀವಿ ನಾವು ಜಸ್ಟು ಗಂಗಮ್ಮ ಟೆಂಪಲ್ ಹತ್ರ ಬಂದ್ವಿ ಫುಲ್ ರಶ್ ಇದೆ ಗೈಸ್ ಸೊ ಇವರು ಇಲ್ಲೇ ಇದ್ದಾರೆ ಹುಡುಕ್ಬೇಕಷ್ಟೇ ಅಪ್ಪ ತುಂಬ ಸಾಧ್ಯ ಬರ್ತಾ ಇರೋದು ನಾನು ಓಕೆ ಸೊ ಒಳಗಡೆ ಹೋಗಿ ಬರೋಣ ಬನ್ನಿ ಗೈಸ್ ಸೊ ಗಂಗಮ್ಮ ಟೆಂಪಲ್ಗೆ ಹೋಗಿ ಅಲ್ಲಿಂದ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗಿ ಸೊ ಎಲ್ಲ ಮುಗ್ದಿದೆ ಇದರಿಂದ ಸೀದಾ ರಾಘವೇಂದ್ರ ಸ್ಟೋರ್ಸ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಅಲ್ಲಿ ಬಂದು ಏನೇನು ತೊಗೊಂಡ್ವಿ ತೋರಿಸ್ತೀನಿ ಬನ್ನಿ ರಾಘವೇಂದ್ರ ಸ್ಟೋರ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮೀನ್ ಅದು ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಹತ್ರ ಇದೆ ಗೈಸ್ ಫೈನಲಿ ರಾಘವೇಂದ್ರ ಸ್ಟೋರ್ಸ್ ಹತ್ರ ಬಂದಿದ್ದೀವಿ ಸೊ ಏನೇನು ತೊಗೊಂತೀವಿ ಎಲ್ಲರೂ ತೋರಿಸ್ತೀನಿ ಸೊ ಇದು ವಡೆ ಕೇಸರಿ ಬಾತು ಶಾವಿಗೆ ಉಪ್ಪಿಟ್ಟು ವಡೆ ಕೇಸರಿ ಬಾತು ಚೌಚ ಬರುತ್ತೆ ಅದು ಉಪ್ಪಿಟ್ಟು ಇದೆ ಮೇಯ್ನಾಗಿ ಇವ್ರ ಹತ್ರ ನಮ್ಗೆ ಇಷ್ಟ ಆಗೋದು ಇಡ್ಲಿ ಮತ್ತು ಚಟ್ನಿ 6 ಪ್ಲೇಟ್ ಇಡ್ಲಿ ವಡೆ ಚಟ್ನಿ ಚೆನ್ನಾಗಿರುತ್ತೆ ಇಡ್ಲಿ ಚೆನ್ನಾಗಿರುತ್ತೆ ಇಡ್ಲಿ ವಡ ನೀರು ಚಟ್ನಿ ಫೇಮಸ್ ಆಫ್ ಫುಲ್ ಇಲ್ಲ ಒಂದು ಸಾವಿರ ತೊಗೊಂಡಿದ್ವಿ 6 ಜನ ತಿಂತೀವಿ ಆಮೇಲೆ ಒಂದು ಕೇಸರಿ ಬಾತು ತೊಗೊಂಡ್ವಿ 6 ಜನ ಇದ್ವಿ ಇಡ್ಲಿ ವಡೆ ಒಂದೊಂದು ಚಟ್ನಿ ಹಾಕ್ಸ್ಕೊಳ್ಳಿ ಅಲ್ಲಿ ಹಾಕ್ಸ್ಕೋಬೇಕಾ ಇಲ್ಲಿ ಕೊಡ್ತಾರೆ ನಾವು ನೀರು ಚಟ್ನಿನ ಅಲ್ಲಿ ಹಾಕ್ಸ್ಕೋಬೇಕು ನೀವು ಯಾವಾಗಿಂದ ಬರ್ತೀರಾ ಹಳಬರು ನಾವು 50 ವರ್ಷದಿಂದ ಹಳಬರು 50 ವರ್ಷ 50 ವರ್ಷದಿಂದ ಬರ್ತೀವಿ ಇಲ್ಲಿಗೆ ಅಯ್ಯೋ ಸೂಪರ್ ಅವಾಗ 4 ಆಣೆ 50 ಪೈಸೆ ಇತ್ತು ಇಲ್ಲಿ ಸ್ಟೂಲ್ ಹಾಕಿ ಬೆಣ್ಣೆ ಹಾಕ್ಕೊಡೋದು ಅವಾಗಲಿಂದ ಹಳೆ ಇವಾಗ ಬೆಣ್ಣೆ ಇಲ್ಲ ಇವಾಗಿಲ್ಲ ಅವಾಗ ಜನ ಕಡಿಮೆ ಇದ್ರಿ ಬೆಣ್ಣೆ ಕೊಡೋಕೆ ಟೈಮ್ ಹಾಂ ಓಕೆ ಸೊ ನಮ್ದೆಲ್ಲ ಬಂದಿದೆ ತೊಗೊಂಡಲ್ಲ ಗೈಸ್ ಈ ಥರ ನೀರು ಚಟ್ನಿ ಹಾಕಿ ಕೊಡ್ತಾರೆ ಸಾಲ ಇದೆ ಗೈಸ್ ಹೆಂಗಿದೆ ನಾವು ತಿಂದೀವಿ ತಾನೆ ಮುಂಚೆನೇ ಬಂದು ಹಳೆ ಬ್ಲಾಗಲ್ಲೆಲ್ಲ ನೀವು ನೋಡಿರ್ತೀರ ಬಂದು ತಿಂದೀವಿ ನಾವು ಇದೇನು ಹೊಸದಲ್ಲ ನಾನು ಒಂದು ಇದು 4ನೇ ಸರಿ ಏನೋ ಬರ್ತಾ ಇರೋದು ಗೈಸ್ ಇವ್ರು ಫೇಮಸ್ ಇದಕ್ಕೇನೆ ಇದನ್ನ ನೀರು ಚಟ್ನಿ ಅಂತ ಕರೀತಾರೆ ನೋಡಿ ನೀರು ಥರ ಫ್ಲೋಟ್ ಆಗ್ತದೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್ ಸೂಪರ್ ಕಾಫಿಗೂ ಹಾಕ್ತಾರಪ್ಪ ನೀರು ಚಟ್ನಿ ಕಾಫಿಗೆ ನೀರು ಚಟ್ನಿ ಹಾಕ್ತೀರಣ್ಣ इंस्टा दिया क्या ಹಾಂ इंस्टा
यूट्यूब यूट्यूब मैं भी यूट्यूब अवेलेबल हूँ ओ मेरा भी यूट्यूब चैनल है सूर्य गौड़ यूट्यूब चैनल देखो मेरा 7 के है यूट्यूब पे मेरा 59 के है 59 के हाँ ಇದೆಲ್ಲ ತಿಂದಾದ್ಮೇಲೆ ಕಾಫಿ ಕುಡಿದ್ರೆ ಅಂದ್ರೆ ಹಿಂಗೆ ಬನ್ನಿ ಒಳ್ಳೆ ಕಾಫಿ ತಗೊಂಡು एक और आकाश इसको एक्सक्यूज ಸೆಲೆಕ್ಟ್ ಮಾಡ್ತಾರಾ ಸುಲ್ತಾನ್ ಬೇಸ್ಟ್ ಜಾಯ್ ಬರಲ್ಲ ಕುಡಿ ಬರಲ್ಲ ಕುಡಿ ಕುಡಿಯಲ್ಲ ಎಣ್ಣೆ ಎಲ್ಲ ಇದು ಕುಡಿ ಚೆನ್ನಾಗಿರುತ್ತೆ ನೋಡಿ ಕುಡಿತಾನೆ ಇವಾಗ ಒಂದ್ಸರಿ ಕುಡಿ ಏನಾಗಲ್ಲ ಕೊಡ್ಸು ಬ್ಯಾಡ್ದಾರು ತಲೆ ಹಾಕಲ್ಲ ಹಿಡ್ದು ಇನ್ನೊಂದು ಇರುತ್ತಂದು ಹೆಂಗಿದೆ ಅಡಿ ಪೋಳಿ ತುಂಡ ಹೈಕ್ಲ ಸಾವಾಸ 3 ಹೊತ್ತು ಉಪವಾಸ